ಗೈಸ್ ನಾವು ಆಚೆ ಕಡೆ ಹೂವು ತಗೊಳ್ಳೋದು ತುಂಬ ರೇರು, ಯಾಕಂದರೆ ನಮ್ಮ ಗಿಡದಲ್ಲೇ ಕನಕಾಂಬರ ಬಿಡುತ್ತಲ್ಲ, ಅದಕ್ಕೋಸ್ಕರ ನಮ್ಮಲ್ಲಿ ಜಾಸ್ತಿ ದೇವ್ರ ಫೋಟೋ ಎಲ್ಲ ಒಂದೆರಡಿದೆ, ಸೊ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಇದು. ಸೊ ನೋಡ್ಬೋದು ಎಲ್ಲ ಕಬಾಬ್ ರೆಡಿಯಾಗಿದೆ, ಬೇಗ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಚಿಕನ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಸ್ಟೌವಲ್ಲಿ ಇವಾಗ ಒರೆಸ್ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇವಾಗಲೇ ಕ್ಲೀನ್ ಮಾಡ್ತಾವ್ರೆ. ಹಲೋ ಮಮ್ಮಿ. ಹಾಗೆ ನೋಡಿ ಕಬಾಬ್ ನಂದೇ ಇದು, ನಾನೇ ತಿಂದ್ಬಿಟ್ಟು ಮಡಗಿರೋದು. ಹಾಗೆ ಖಾರ ಆಡಿಸಿದ್ನಲ್ಲ ಅದು ಇದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗ್ ಅದು ಸಂಡೇ ಇರೋದ್ರೆ ನಾವು ನಾನ್ ವೆಜ್ ಯಾರು ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಕಬಾಬ್ ಮಾಡ್ತಾಯಿದ್ವಿ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಇದು ರೆಸಿಪಿನ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಹಾಗೆ ಕಬಾಬ್ದು ರೆಸಿಪಿ ತೋರಿಸಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೈನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮರದ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿತಿನ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ರುಬ್ಕೊಳ್ಳೋಕ್ಕೆ ಬಂದು ಟೊಮೊಟೊ ಹಣ್ಣು ಮತ್ತು ಕಾಯಿ ಚೂರು ಹಾಕ್ಕೊಂಡಿದ್ದೀವಿ. ಟೊಮೊಟೊ 4 ಹಾಕ್ಕೊಂಡಿದ್ದೀವಿ. ಹಾಗೆ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಅರಿಶಿನದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಇದಿಷ್ಟು ಸ್ವಲ್ಪ ಥರ ರುಬ್ಕೊಂಬರೋಣ. ಇವಾಗ ಫೈನಲಾಗಿ ಮಸಾಲೆ ರುಬ್ಕೊಂಬಂದಾಗಿದೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಪಲಾವೆಲ್ಲ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರಬೇಕು. ನೆಕ್ಸ್ಟ್ ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಬೀನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬಟಾಣಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ತರಕಾರಿಗೆ ಬಟಾಣಿಗೆಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪಿನಾಂಶ ಎಲ್ಲ ಕ್ಯಾರೆಟ್ ಬೀನ್ಸ್ಗೆಲ್ಲ ಹಿಡಿಬೇಕು. ನೆಕ್ಸ್ಟ್ ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಫ್ಲೇವರ್ಗೋಸ್ಕರ ಅಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀವಿ. ಮಸಾಲೆ ಹಾಕಿದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಇವಾಗಲೇ. ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಚೆನ್ನಾಗಿ ಕುದೀತಿದ್ದಲ್ಲ, ಈ ಟೈಮಲ್ಲಿ ನೀರು ಹಾಕ್ತಾಯಿದ್ದೀವಿ. 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರು. ನೀರು ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕೊಳ್ಳೋಣ. ಸೊ ನೋಡ್ಬೋದು, ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು. ಸೊ ನೀವು ಟ್ರೈ ಮಾಡಿ ಗೈಸ್. ಫೈನಲಿ ವೆಜಿಟೇಬಲ್ ಪಲಾವ್ ರೆಡಿ. ನೀವು ಟ್ರೈ ಮಾಡಿ, ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾವಿವಾಗ ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ. ಚಿಕನ್ ತೊಗೊಂಬಂದು ಇವಾಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಮಸಾಲೆಗಳು ಹಾಕ್ತಾಯಿದ್ದೀವಿ. ಅದಕ್ಕೆ ನಾವು ತೇಜು ಬ್ರ್ಯಾಂಡದು ಕಬಾಬ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಪ್ಯಾಕೆಟ್ ಅಷ್ಟು ಹಾಕೋತಾ ಇದ್ದೀನಿ, 10 ರೂಪಾಯಿಂದು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅಕ್ಕಿ ಹಿಟ್ಟು, ಕ್ರಿಸ್ಪಿನೆಸ್ ಬರಲಿ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀವಿ. ಸ್ವಲ್ಪ ಖಾರಕ್ಕೆ ತಕ್ಕಂತೆ ನೋಡೋಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀವಿ. ಒಟ್ಟಿಗೆ ಈ ಥರ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಕೋಟಿಂಗು ಚೆನ್ನಾಗಿ ಬರುತ್ತೆ. ಸೊ ಅದು ಸಂಡೇ ಆಗಿರೋದು, ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಚಿಕನ್ ಕಬಾಬ್. ಹಾಗೆ ಇವಾಗ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಜಾಸ್ತಿ ಕಬಾಬೇ ತಿನ್ನೋದು, ಅಂದರೆ ನಾವು ರೇರು ತುಂಬ ಮಾಡೋದು ಕಬಾಬು. ಆದರೆ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀವಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಪೂರ್ತಿಯಾಗಿ ಕಲಸಾದ್ಮೇಲೆ ಸಿಗ್ತೇನೆ ನಿಮಗೆ. ಸೊ ನೋಡ್ಬೋದು, ಫೈನಲಾಗಿ ಕಬಾಬ್ಗೆಲ್ಲ ಕಲಸಿಟ್ಟಾಗಿದೆ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಗೈಸ್, ಇವಾಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀವಿ. ಇವಾಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಕಬಾಬ್ ಮಾಡೋಣ.
ಒಂದು 2 ನಿಮಿಷ ಬಿಟ್ಟು ತಿರುವಾಕೊಳ್ಳಿ ಆ ಕಡೆ ಈ ಕಡೆ. ಸೊ ನೋಡ್ಬೋದು ಫೈನಲ್ ಕಬಾಬ್ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀವಿ. ಗೈಸ್ ನಮ್ಮ ಅಂಗಡಿಯಿಂದ ಖಾರದ ಪುಡಿ ತೊಗೊಂಬಂದು ಒಂದು ರೆಡಿ ತಗೊತವ್ರೆ. ಸೊ ಇವಾಗ ಸಂಜೆ ಆಗಿದೆ. ಪಲಾವು ಕಬಾಬ್ ಎಲ್ಲ ತಿಂದು ಹೊಟ್ಟೆ ಲೋಡ್ ಆಗೋಯ್ತು, ಅದಕ್ಕೆಲ್ಲ ರೆಸ್ಟ್ ತಗೋತಾ ಇವಾಗ ನಮ್ಮ ಖಾರದ ಪುಡಿ ಒಂದು ರೆಡಿ ಕೂತವ್ರೆ. ಇನ್ನು ಹೂವು ಎಲ್ಲ ಕುಯ್ಬೇಕು. ಸೊ ಇವತ್ತು ನಮ್ಮ ಊರಲ್ಲಿ ಮಳೆ ಬರೋ ಥರ ಇದೆ, ನೋಡೋಣ. ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂತು, ಇವತ್ತು ಇದೇನಾಯ್ತಾ ಗೊತ್ತಿಲ್ಲ. ಗೈಸ್ ನಮ್ಮದು ತುಳಸಿ ಗಿಡ ಬಿಟ್ಟಿದೆ. ಇದು ಏನಂತರ ಇದೈತಲ್ಲ ಗೈಸ್, ಇದನ್ನ ಊರುಬಿಟ್ಟು ಮಳೆ ಬಂದಾಗೆಲ್ಲ ಅವ್ರು ಹಿಂಗೆ ಚಿಮುಕ್ಸ್ಬಿಟ್ರೆ ತುಳಸಿ ಗಿಡ ಹಬ್ಬುತ್ತೆ. ಸೊ ಇದನ್ನೆಲ್ಲ ಸುಮಾರು ಜನ ನಮ್ಮ ಅಕ್ಕಪಕ್ಕದವರೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅಂದರೆ ಇದು ಹಾಕೋದ್ರಿಂದ ತುಳಸಿ ಗಿಡ ಬೆಳೆಯುತ್ತೆ ಅಂತ. ಎಲ್ಲ ಒಣಗೋಗಿರುತ್ತಲ್ಲ, ತುಳಸಿ ಗಿಡನೇ ಸೇಮು. ಇದು ಹಸಿರು ಇರುತ್ತೆ, ಇವಾಗ ಚಿಗುರ್ತಿದೆಯಲ್ಲ ಅದಕ್ಕೋಸ್ಕರ. ಇದು ಒಣಗಾದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಹಾಕಿದ್ರೆ ತುಳಸಿ ಗಿಡ ಬೆಳೆಯುತ್ತೆ ಅಂತ ಒಂದು ನಂಬಿಕೆ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ಅಷ್ಟೆಲ್ಲ ಒಣಗೋಗ್ತೈತೆ ಬಿಸಿಲಿಗೆ, ನೋಡಬೇಕು. ಇದು ಅಷ್ಟೇ ಕೃಷ್ಣ ತುಳಸಿ ಅಂತಾರಲ್ಲ ಆ ಥರ ಕೃಷ್ಣ ತುಳಸಿನೂ ಐತೆ, ಹಾಗೆ ನಾರ್ಮಲ್ ತುಳಸಿನೂ ಉಂಟು. ನಮ್ಮ ನುಗ್ಗೆ ಮರ ಬೆಳಿಲಿಲ್ಲ ಗೈಸ್, ಅವತ್ತು ಕತ್ತರಿಸಿದ ಅಷ್ಟೇ. ಹಾಗೆ ಇಲ್ಲಿ ಬಂದರೆ ನಮ್ಮ ಗಣೇಶ. ಇದು ತುಳಸಿ ಗಿಡನೂ ಅಷ್ಟೇನೆಲ್ಲ ಒಣಗೋಗ್ತೈತೆ, ಬೇರೆ ಹಾಕಬೇಕು. ಸೊ ನೋಡೋಣ, ಆಗೋಲ್ಲ ಫ್ರೀ ಆದಾಗ ಹಾಕೋಣ. ಈಗ ಅರ್ಕೆ ಎಲ್ಲ ಕ್ಲೀನ್ ಮಾಡಬೇಕು, ಟೈಮ್ ಆಗ್ತಿಲ್ಲ ಗೈಸ್. ಮಾಡೋಣ ಅಂದರೆ ಕರಿಬೇವಿನ ಸೊಪ್ಪು ಅಷ್ಟೇ. ಇಲ್ಲ ಅಮ್ಮ ನಿಂತ್ಕೊಂಡು ನೋಡ್ತಾವೆ. ಸೊ ಇಲ್ಲೆಲ್ಲ ಮಾಡಬೇಕು. ಸೊ ನಮ್ಮೂರು ವೆದರ್ ಹಿಂಗದೆ ನೋಡಿ ಗೈಸ್. ಸ್ವಲ್ಪ ಹೊತ್ತಾದರೆ ಮಳೆ ಬರುತ್ತೆ, ನೋಡೋಕೆ ಹಿಂಗಿರುತ್ತೆ ಅಷ್ಟೇ. ಒಂದು ಸತ ಬಿರುಗಾಳಿ ಥರ ಹಬ್ಬಿಟ್ರೆ ಮಳೆ ಬರುತ್ತೆ ಗೈಸ್. ನಾವು ಆಚೆ ಕಡೆ ಹೂವು ತಗೊಳ್ಳೋದು ತುಂಬ ರೇರು, ಯಾಕಂದರೆ ನಮ್ಮ ಗಿಡದಲ್ಲೇ ಕನಕಾಂಬರ ಬಿಡುತ್ತಲ್ಲ, ಅದಕ್ಕೋಸ್ಕರ. ನಮ್ಮಲ್ಲಿ ಜಾಸ್ತಿ ದೇವ್ರ ಫೋಟೋ ಎಲ್ಲ ಒಂದು ಎರಡಿದೆ, ಸೊ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಇದು. ನೋಡಿ ಗೈಸ್, ನಮ್ಮ ಚಿಕನ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಸ್ಟೌವಲ್ಲಿ ಇವಾಗ ಒರೆಸ್ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇವಾಗಲೇ ಕ್ಲೀನ್ ಮಾಡ್ತಾವ್ರೆ. ಹಲೋ ಮಮ್ಮಿ, ಈಸಿಯಾಗಲಿ ಅಂದ್ಬಿಟ್ಟು ಎಲ್ಲ ಇವಾಗಲೇ ಮಾಡ್ತಾವ್ರೆ. ಇವಾಗ ಟೈಮ್ ಬಂದು 5:25. ಹಾಗೆ ನೋಡಿ ಕಬಾಬ್ ನಂದೇ ಇದು, ನಾನೇ ತಿಂದ್ಬಿಟ್ಟು ಮಡಗಿರೋದು. ಹಾಗೆ ಖಾರ ಆಡಿಸಿದ್ನಲ್ಲ ಅದು ಇದೆ. ನಮ್ಮ ಅಣ್ಣ ಮಾತಾಡ್ಸೋಣ ಬನ್ನಿ ಗೈಸ್. ನಮ್ಮ ಅಣ್ಣಾಗ ಕ್ರಿಕೆಟ್ ಶುರುವಾಗೋಗಿದೆಯಲ್ಲ, ಕ್ರಿಕೆಟ್ ಅಂತಲೇ ಇದ್ದಾನೆ. ಧ್ರುವ ನೋಡಿ ಗೈಸ್, ನಮ್ಮ ಅಣ್ಣ ಹೆಂಗೆ ಮಲ್ಗೋನೆ. ಹೇಳು ಕ್ರಿಕೆಟ್ ಯಾವ್ದು ಇವತ್ತು ಕ್ರಿಕೆಟ್ ಆಡ್ತಿರೋದು? RCB ರಾಜಸ್ಥಾನ್ ಅಂತ. ನಿಂಗೆ ಅದು ಇಷ್ಟ? RCB. ನೋಡಲಿ ಬಿಡಿ ಗೈಸ್, ಅವನ್ಯಾಗ ಡಿಸ್ಟರ್ಬ್ ಮಾಡೋದು. ಅಲ್ಲಿ ಎದುರುಗಡೆ ಕಾಣ್ತಿದ್ಯಾ ನಮ್ಮ ಗಾಡಿ ಅಂತಿಯಲ್ಲಿ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.